ಇನ್ನು ಪೊಲೀಸ್ ನೇಮಕಾತಿ ಪ್ರವೇಶ ಪರೀಕ್ಷೆ ವೇಳೆ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಹಾಸನ ನಗರದ ಪರೀಕ್ಷಾ ಕೇಂದ್ರ ಸಂಖ್ಯೆ 512ರಲ್ಲಿ ಗೊಂದಲ ಆಗಿರತಕ್ಕಂಥದ್ದು. 2 ಕೊಠಡಿಯ ಅಭ್ಯರ್ಥಿಗಳ OMR ಶೀಟ್ ಅದಲು ಬದಲಾಗಿದೆ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಗೊಂದಲ ಸೃಷ್ಟಿಯಾಗಿರತಕ್ಕಂಥದ್ದು. ಪರೀಕ್ಷೆ ಶುರುವಾದ 1 ಗಂಟೆ ಬಳಿಕ ಈ ರೀತಿಯ ಒಂದು ಸಮಸ್ಯೆ ಅಲ್ಲಿ ಕಾಣಿಸಿದೆ. ಪರೀಕ್ಷಾ ಕೇಂದ್ರದಿಂದ ಹೊರಬಂದು ಅಭ್ಯರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಮಾಹಿತಿ ತಿಳ್ಕೊಂಡು ಪರೀಕ್ಷಾ ಕೇಂದ್ರಕ್ಕೆ DC ಲತಾ ಕುಮಾರಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅವರು ಕೂಡ ಮುಂದಾಗಿದ್ದಾರೆ. ಅಂದ್ರೆ ಈ ಶೀಟ್ ಬದಲಾಗಿರೋದ್ರಿಂದ ಈ ರೀತಿ ಆಗಿರೋದು, ಅದ್ಲು ಬದಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಭ್ಯರ್ಥಿಗಳು ಒಂದಿಷ್ಟು ನೊಂದ್ಕೊಂಡಿದ್ದಾರೆ. ಹಾಸನ ನಗರದ ಆ ಒಂದು ಭಾಗದಲ್ಲಿ ಏನು ಪರೀಕ್ಷೆ ನಡೀತಾ ಇದೆ, 2ನೇ ಕೊಠಡಿಯ ಅಭ್ಯರ್ಥಿಗಳ OMR ಶೀಟ್ ಅದಲು ಬದಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಬಾಲಕಿಯರ ಆ ಒಂದು ಶಾಲೆಯಲ್ಲಿ ಏನು ಎಕ್ಸಾಮ್ ನಡೀತಾ ಇದೆಯೋ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಅಷ್ಟಕ್ಕೂ ಏನ್ ನಡೀತು ಅಲ್ಲಿ ಅಂತ? ಪ್ರಮೋದ್, ಏನಂತ ಹೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಇವತ್ತು ಪರೀಕ್ಷೆ ನಡೀತಾ ಇರುವಂತದ್ದು. ಒಂದ್ ಕಡೆ ಹಾಸನ ನಗರದ ಬಾಲಕಿಯರ ಪ್ರೌಢಶಾಲೆ ವಿಭಾಗ ಏನಿದೆ, ಇಲ್ಲಿ ಏನ್ ಪದವಿ ಪೂರ್ವ ಕಾಲೇಜು ಪ್ರಧಾನ ಈ ಗಂಧದಕೋಟೆ ಈ ಸೆಂಟರ್ ಅಲ್ಲಿ ಒಂದಷ್ಟು ಗೊಂದಲ ಆಗಿರುವಂತ. ಒಂದ್ ಕಡೆ ಪರೀಕ್ಷೆ ಆರಂಭ ಆಗ್ತಿದ್ದಂತೆ 2 ರೂಮ್ಗಳಲ್ಲಿ ವಿದ್ಯಾರ್ಥಿಗಳು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ವಿದ್ಯಾರ್ಥಿಗಳಿಗೆ. ಒಂದು ಪ್ರಮುಖವಾಗಿ ಆ ಪ್ರಶ್ನೆ ಪತ್ರಿಕೆ ಮತ್ತೆ OMR ಶೀಟ್ ಏನಿದೆ, ಇವೆರಡರಲ್ಲೂ ಅದಲು ಬದಲು ಬೇರೆ ಬೇರೆ ನಂಬರ್ಗಳಿದಾವೆ ಅನ್ನೋ ಪ್ರಶ್ನೆಯನ್ನ ಇನ್ವಿಜಿಲೇಟರ್ ಮತ್ತೆ ಪ್ರಾಂಶುಪಾಲರ ಗಮನಕ್ಕೆ ತಗೊಬಂದಿದ್ದಾರೆ. ಏನಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ನಂಬರ್ ಇದೆ, ಮತ್ತೆ OMR ಶೀಟ್ ನಲ್ಲಿ ಬೇರೆ ನಂಬರ್ ಇದೆ. ನಾವು ಸಾಕಷ್ಟು ಪರೀಕ್ಷೆಗಳನ್ನ ಬರೆದಿದ್ದೇವೆ, ಆದ್ರೆ 2 ಪ್ರಶ್ನೆ ಪತ್ರಿಕೆ ಮತ್ತೆ OMR ಶೀಟ್ ಗಳಲ್ಲಿ ಬೇರೆ ಬೇರೆ ನಂಬರ್ಗಳಿದಾವೆ. ಇದು ಸೇಮ್ ನಂಬರ್ ಇರಬೇಕು ಅನ್ನೋ ಇದನ್ನ ಇನ್ವಿಜಿಲೇಟರ್ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಅವರು ಅಭ್ಯರ್ಥಿಗಳಿದ್ದಾರೆ ವಾದ ಮಾಡಿದ್ದಾರೆ. ಸ್ಥಳಕ್ಕೆ ಅಡಿಷನಲ್ AC ಮತ್ತೆ DC ಅವರು ಕೂಡ ಆದ್ರೂ ಕೂಡ ಅವರು ಗಮನಕ್ಕೆ ತೆಗೆದುಕೊಂಡಿದ್ದ ಬಳಿಕ ಜಿಲ್ಲಾಧಿಕಾರಿಗಳು KE ಅಥಾರಿಟಿಗೂ ಕೂಡ ಮಾತನಾಡಿ ಅದನ್ನ ಈಗ ಸದ್ಯಕ್ಕೆ ಬಗೆಹರಿಸಿರುವಂತದ್ದು. ಅವರಿಗೆ ಆ OMR ಶೀಟ್ ಪ್ರಶ್ನೆ ಪತ್ರಿಕೆ ನಂಬರ್ ಇರುವಂತದ್ನ OMR ಶೀಟ್ಗೆ ಎಂಟ್ರಿ ಮಾಡಿ ಪರೀಕ್ಷೆ ಬರಲಿಕ್ಕೆ ಹೇಳಿದ್ದಾರೆ. ಅವರಿಗೆ 1 ಗಂಟೆಗಳ ಕಾಲ ಹೆಚ್ಚುವರಿಯಾಗಿ ಕೂಡ ಆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮಲ್ಲ ಮಾಹಿತಿಗಾಗಿ. ಪ್ರತಾಪ್, ಡೈರೆಕ್ಟರ್ಗೂ ಮಾತಾಡಿದ್ವಿ, ಅವರು ಸಹ ಕ್ಲಾರಿಫೈ ಮಾಡಿದ್ರು. ಇದರ ಬಗ್ಗೆ ಜಿಲ್ಲಾಧಿಕಾರಿ ಆಗಿರತಕ್ಕಂಥ ಲತಾ ಕುಮಾರಿ ಅವರು ಕೂಡ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇನ್ನು ಕೆಲವರು ಬೇಕಂತ OMR ಶೀಟ್ ಅಲ್ಲಿ ಇರೋ ಒಂದು ಕ್ರಮ ಸಂಖ್ಯೆ 2 ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಆರ್ಗ್ಯೂ ಮಾಡ್ತಾ ಕೂತಿದ್ದಾರೆ. ಅವರು ಹೇಳಿದ್ದಾರೆ ಆತರ ಇಲ್ಲ, ಕ್ವಶನ್ ಪೇಪರ್ ಮೇಲೆ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ OMR ಶೀಟ್ ಅಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಅಂತ ಒಂದು ಬ್ಲಾಕ್ಸ್ ಇರ್ತದೆ, ಒಂದು 6 ಡಿಜಿಟ್ ಹಿಂಗೆ ಇರ್ತದೆ, ಬಾಕ್ಸ್ಗಳು ಇರ್ತದೆ, ಅದರಲ್ಲಿ ತುಂಬಿ ಅಂತ ಹೇಳಿದ್ರೆ ಇಲ್ಲ ಇವೆರಡು ಮ್ಯಾಚ್ ಆಗ್ಲೇಬೇಕು, ನಮಗೆ ಬೇರೆ ಕ್ವಶನ್ ಪೇಪರ್ಸ್ ಬಂದಿದೆ, ನಾವು ಬರೆಯೋದಿಲ್ಲ ಅಂತ ಹೇಳಿ ಕ್ವಶನ್ ಪೇಪರ್ನ ಇಸ್ಕೊಂಡಲೇ ಗಲಾಟೆ ಮಾಡಿದ್ದಾರೆ. ಹೇಳ್ಬೇಕು ಅಂದ್ರೆ ತುಂಬಾ ಕಠಿಣವಾಗಿ ಹೇಳ್ಬೇಕು ಅಂದ್ರೆ ನಮಗೆ ತಪ್ಪು ಅವ್ರದ್ದು ಇದೆ, ಅಭ್ಯರ್ಥಿಗಳು. ದೆನ್ ನಾವು ಈಗ ಬಂದು ಮತ್ತೆ ಕರ್ನಾಟಕ ಎಜುಕೇಷನ್ ಅಥಾರಿಟಿಯವರ ಡೈರೆಕ್ಟರ್ಗೂ ಮಾತಾಡಿದ್ವಿ, ಅವರು ಸಹ ಕ್ಲಾರಿಫೈ ಮಾಡಿದ್ರು. ಆ ಥರ ಏನೂ ಇಲ್ಲ, ಅವರು ಪ್ರಶ್ನೆ ಪತ್ರಿಕೆಯಲ್ಲಿರೋ ಕ್ರಮ ಸಂಖ್ಯೆ ಅಲ್ಲಿ ಬರಬೇಕು ಸರ್. ಸೊ ನಾನು ಅವರಿಗೆ ಹೇಳಿದ್ದೀನಿ ಮಕ್ಕಳಿಗೆ, ನೋಡಿ ಇದು ಈ ಥರ ಎಲ್ಲ ಕನ್ಫ್ಯೂಷನ್ ಮಾಡಿದ್ದೀನಿ, ಇನ್ನೂ ಕೆಲವರು ಬೇಕಂತ ವಾದಿಸಲಿಕ್ಕೆ ಬಂದು ಈ ಥರ ಮಾತಾಡಿದ್ರೆ ಹೊರಗಡೆ ಹಾಕ್ತದೆ, ಪೊಲೀಸರನ್ನ ಕರ್ತೀವಿ, ಕರೆಕ್ಟಾಗಿ ಬರೀರಿ, ಈ ನಂಬರ್ನ ಎಂಟ್ರಿ ಮಾಡಿ, ನಾವು ಕನ್ವಿನ್ಸ್ ಅವರು ಬರೀತಾ ಇದ್ದಾರೆ. ಏನು ಸಮಸ್ಯೆ ತೊಂದರೆ ಏನಿಲ್ಲ, ಏನು ಮಕ್ಕಳಿಗೆ ಏನು ಎಷ್ಟು ಅಭ್ಯರ್ಥಿಗಳಿಗೆ ಸ್ವಲ್ಪ ಟೈಮಿಂಗ್ ಎಕ್ಸ್ಟ್ರಾ ಮಾಡಿದ್ದೇನೆ, ಯಾಕಂದ್ರೆ 1 ಅವರ್ ಅವರು 10:30 ಇಂದ 11:30ವರೆಗೂ ಈ ತರ ಗಲಾಟೆ ಮಾಡಿದ್ದಾರೆ. ನಮ್ಮ ಆಫೀಸರ್ಸು ಮಧ್ಯಾಹ್ನ ಹೇಳಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇನ್ವಿಜಿಲೇಟರ್ ಮಾತು ಕೇಳಿಲ್ಲ, ಪ್ರಿನ್ಸಿಪಾಲ್ ಮಾತು ಕೇಳಿಲ್ಲ, ನಮ್ಮ ADC ಅವರು ಬಂದಿದ್ದಾರೆ, AC ಅವರು ಬಂದಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ, ಯಾರ ಮಾತು ಅವರು ಕೇಳಿಲ್ಲ. ಬೈಕಟ್ ಮಾಡಿ ಹೊರಗಡೆ ಹೋಗ್ತೀವಿ ಅಂತ ಕೊಟ್ಟಿದ್ದೀವಿ. ನಾವು ಹೊರಗಡೆ ಹಾಕೋದಕ್ಕಿಲ್ಲ ಮುಂಚೆ ನಾನು ಬಂದು ಕನ್ವಿನ್ಸ್ ಮಾಡಿ ಈಗ ಹುಟ್ಟಿದ್ದಾರೆ ಅವ್ರಿಗೆ. ಆದರೂ ಒಂದು ಅಭ್ಯರ್ಥಿಗಳು ಇನ್ನೊಮ್ಮೆ ಈ ಥರ ಮಾಡಿದರೆ ತುಂಬ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಆ ಥರ ಕನ್ಫ್ಯೂಷನ್ಸ್ ಇದ್ರೆ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು ಅಲ್ಲ. ಏನನ್ನ ತಾವು ಇಲ್ಲ ಇಂದಿನ ಎಕ್ಸಾಮಲ್ಲಿ ನಾನು ಹಾಗೆ ಬರ್ತಿದ್ದೆ, ಏನೋ